ನಮಸ್ತೆ ವೀಕ್ಷಕರೇ, ರಾತ್ರಿ ಮಲಗುವ ಮುಂಚೆ ಒಮ್ಮೆ ಪಠಿಸಿದ್ರೂ ಸಾಕು, ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಹೆಂಡತಿ ಪರವಾಗಿ ಗಂಡ ಪಠಿಸಬಹುದು, ಗಂಡನ ಪರವಾಗಿ ಹೆಂಡತಿ ಪಠಿಸಬಹುದು. ಪ್ರಪಂಚದಲ್ಲಿ ಇರುವಂತಹ ಎಲ್ಲ ಜೀವಿಗಳಲ್ಲಿಯೂ ಒಂದು ಅವಿನಾಭಾವ ಸಂಬಂಧ ಅಂತ ಇದ್ದೇ ಇರುತ್ತೆ. ಗಂಡು ಹೆಣ್ಣಿನ ಮದುವೆಯ ಸಂಬಂಧ. ಈ ಮದುವೆಯ ಸಂಬಂಧ ಎಷ್ಟೊಂದು ಪವಿತ್ರವಾಗಿ ಇರುತ್ತೆ ಅಂತ ಹೇಳಿದ್ರೆ, ಆ ಮದುವೆಯ ಸಮಯದಲ್ಲಿ ಆ ಗಂಡು ಆ ಹೆಣ್ಣು ಅಂದ್ರೆ ವಧೂವರ ಇಬ್ಬರೂ ಸಹ ಸಾಕ್ಷಾತ್ ಪಾರ್ವತಿ ಪರಮೇಶ್ವರ ಹಾಗೂ ವಿಷ್ಣು ಲಕ್ಷ್ಮಿಯ ಸ್ವರೂಪ ಅಂತಾನೆ ಕರೀತಾರೆ. ಈ ರೀತಿ ಇಷ್ಟೊಂದು ಅನ್ಯೋನ್ಯವಾಗಿ ಇರುವಂತಹ ದಂಪತಿಗಳಲ್ಲಿ ಒಮ್ಮೊಮ್ಮೆ ಕಲಹ ಕೂಡ ಬರೆಯುವ ಸಾಧ್ಯತೆ ಇರುತ್ತೆ. ಇದು ದೃಷ್ಟಿದೋಷದಿಂದಲೇ ಬಂದಿರುತ್ತೆ. ಅಕಸ್ಮಾತ್ ಇಬ್ಬರಲ್ಲಿ ಒಂದು ರೀತಿಯಾದಂತಹ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಇಬ್ಬರೂ ಒಂದು ರೀತಿಯಾದಂತಹ ಅನ್ಯೋನ್ಯತೆ ಇಲ್ಲ ಅಂತ ಹೇಳಿದಾಗ ಈ ರೀತಿ ಆಗೋದು ಸಹಜನೇ ಆಗತ್ತೆ. ಅವರು ಒಂದು ವಿಧದ ಎರಡು ಹೂವುಗಳು ಇದ್ದಂತೆ ಇರುತ್ತೆ. ಆದ್ರೆ ಕೆಲವೊಂದು ಭಿನ್ನಾಭಿಪ್ರಾಯಗಳ ಕಾರಣ ಈ ಒಂದು ಒಳ್ಳೆಯ ಸಂಬಂಧ ಕೆಟ್ಟು ಹೋಗುವಂತಹ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ. ಈಗ ಪ್ರತಿಯೊಬ್ಬರು ಸಾಕ್ಷಾತ್ ಶ್ರೀರಾಮಚಂದ್ರ ಸೀತಾದೇವಿಯ ರೀತಿಯಲ್ಲಿ ಇರಬೇಕು ಅಂತ ಬಯಸುವುದಂತೂ ಹೌದು. ಈ ಒಂದು ರೀತಿಯಲ್ಲಿ ದೇವತೆಗಳಿಗೆ ಈ ದಂಪತಿಗಳಿಗೆ ನಾವು ಹೋಲಿಸ್ತೀವಿ. ಇಂತಹ ದಂಪತಿಗಳಲ್ಲಿ ಬಿರುಕು ಬಿಟ್ಟಾಗ ಈ ಅದ್ಭುತವಾದಂತಹ ಮಂತ್ರವನ್ನ ನೀವು ದಿನಾಲೂ ಕೂಡ ರಾತ್ರಿ ಮಲಗುವ ಮುಂಚೆ ಒಮ್ಮೆ ಪಠಿಸಿದ್ರೂ ಸಾಕು, ಬಹಳ ಉತ್ತಮ ರೀತಿಯಲ್ಲಿ ನಿಮ್ಮ ದಾಂಪತ್ಯ ಜೀವನ ಚೆನ್ನಾಗಿರುತ್ತೆ. ಹೆಂಡತಿ ಪರವಾಗಿ ಗಂಡ ಪಠಿಸಬಹುದು, ಗಂಡನ ಪರವಾಗಿ ಹೆಂಡತಿ ಪಠಿಸಬಹುದು, ಅಥವಾ ಇಬ್ರೂ ಸೇರ್ಕೊಂಡು ಪಠಿಸಬಹುದು. ಬಹಳ ಅತ್ಯುತ್ತಮವಾದಂತಹ ಈ ಮಂತ್ರನ ನೀವು ಪಠಿಸಿ ಉತ್ತಮವಾದಂತಹ ದಾಂಪತ್ಯ ಜೀವನವನ್ನ ಹೊಂದಿ ಅಂತ ನಮ್ಮ ಚಾನೆಲ್ ಪರವಾಗಿ ಕೇಳ್ಕೊಳ್ತಾ ಇದ್ದೀವಿ. ಹಾಗಾದ್ರೆ ಆ ಮಂತ್ರ ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ. ಓಂ ನಮೋ ಇಷ್ಟ ಕಾಮಾತ್ಯ ದೇವಿ ಅಮುಕಂ ಕುರು ಕುರು ಸ್ವಾಹ. ಇನ್ನೊಮ್ಮೆ ಹೇಳ್ತೀವಿ, ಓಂ ನಮೋ ಇಷ್ಟ ಕಾಮಾಖ್ಯ ದೇವಿ ಅಮುಕಂ ಅನ್ನುವಂತಹ ಸ್ಥಳದಲ್ಲಿ ನಿಮಗೆ ಯಾರು ದಂಪತಿಗಳು, ಗಂಡ ಅಂದ್ರೆ ಗಂಡ ಹೆಸರು, ಹೆಂಡತಿ ಇದ್ರೆ ಹೆಂಡತಿ ಹೆಸರು ಹಾಕಿ ಅಮುಕಂ ಪ್ರೇಮಂ ಕುರು ಕುರು ಸ್ವಾಹ. ಪ್ರೇಮಂ ಪ್ರೀತಿ, ಕುರು ಕುರು ಸ್ವಾಹ ಅಂದ್ರೆ ಪ್ರೇಮ ಬರಬೇಕು, ನಮ್ಮಲ್ಲಿ ಒಂದು ಅನುರಾಗ ಅನ್ನೋದು ಬರಬೇಕು ಅಂತ. ನಾನು ಅಮುಕಂ ಅನ್ನೋ ಸ್ಥಳದಲ್ಲಿ ಬೇರೆ ಹೆಸರನ್ನ ಹೇಳ್ತೀನಿ. ಓಂ ನಮೋ ಇಷ್ಟ ಕಾಮಾಖ್ಯ ದೇವಿ ಯೋಗೇಶ್ ಪ್ರೇಮಂ ಕುರು ಕುರು ಸ್ವಾಹ. ಯೋಗೇಶ್ ಅಂದ್ರೆ ನನ್ನ ಹಸ್ಬೆಂಡ್ ಹೆಸರು, ಹಾಗಾಗಿ ನನ್ನ ಹಸ್ಬೆಂಡ್ ಹೆಸರನ್ನೇ ತಗೊಳ್ತಾ ಇದ್ದೀನಿ. ಈ ಮಂತ್ರನ ಆ ಅಮುಕಂ ಅನ್ನುವಂತಹ ಸ್ಥಳದಲ್ಲಿ ಗಂಡನಿಗೆ ಹೆಸರು, ಹಾಗೆ ಹೆಂಡತಿಗೆ ಬೇಕಿದ್ರೆ ಗಂಡನ ಹೆಸರನ್ನು ಕೂಡ ಹೇಳ್ಕೊಳ್ಬಹುದು. ಈ ಒಂದು ವಿಶಿಷ್ಟವಾದಂತಹ ಮಂತ್ರವನ್ನ ನೀವು ಪಠಿಸಿದ್ರೆ ಖಂಡಿತವಾಗಿಯೂ ನಿಮ್ಮ ದಾಂಪತ್ಯ ಜೀವನದಲ್ಲಿ ಸ್ವಲ್ಪನೂ ಬಿರುಕು ಬರೋದಿಲ್ಲ ವೀಕ್ಷಕರೇ. ಒಂದು ರೀತಿಯಾದಂತಹ ಶಕ್ತಿ, ಆಂತರಿಕ ಶಕ್ತಿ ನಿಮ್ಮಲ್ಲಿ ಉದ್ಭವವಾಗುತ್ತೆ. ಅಂದ್ರೆ ನಿಮ್ಮಲ್ಲಿ ಒಂದು ಯಾರು ಕೂಡ ಭೇದಿಸಲಾಗದಂಥ ಶಕ್ತಿ ನಿಮಗೆ ಸಿಗಲಿದೆ. ಮತ್ತೆ ಒಳ್ಳೆಯ ಸಂತಾನ ಸಹ ಪಡೆಯುವಲ್ಲಿ ಈ ಒಂದು ಮಂತ್ರ ಬಹಳ ಶಕ್ತಿಶಾಲಿ ಅಂತಾನೆ ಹೇಳ್ಬೋದು. ವೀಕ್ಷಕರೇ, ಈ ದಿನದ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇಷ್ಟವಾಗಿದ್ದೆ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ವೀಕ್ಷಕರೇ, ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಬೆಲ್ ಐಕಾನ್ ಮೇಲೆ ಒತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಎಲ್ಲ ರೀತಿಯಾದಂತಹ ಸಮಸ್ಯೆಗಳಿಗೆ ವಿಡಿಯೋದಲ್ಲಿ ಕಾಣ್ತಾ ಇರುವಂತಹ ಗುರುಗಳ ನಂಬರ್ಗೆ ಕರೆ ಮಾಡಿ ಶಾಶ್ವತ ಪರಿಹಾರವನ್ನ ಕಂಡುಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಧನ್ಯವಾದಗಳು.